ಕಮಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಕಿರಿಕ್ ಪಾರ್ಟಿಗೆ ಬಹುಪರಾಗಂದ್ರು ಪ್ರೇಕ್ಷಕರು. ಬಾಕ್ಸ್ ಆಫೀಸ್ ಲೂಟಿ ಮಾಡಿದ್ರು ಕಿರಿಕ್ ಬಾಯ್ಸ್. 3 ದಿನಕ್ಕೆ 6 ಕೋಟಿ, ಮೊದಲ ವಾರಕ್ಕೆ 10 ಕೋಟಿ. TV9 ನಲ್ಲಿ ಕಿರಿಕ್ ಪಾರ್ಟಿ ಸಕ್ಸಸ್ ಹಿಂದಿನ ಸೀಕ್ರೆಟ್ಸ್. ಇದೇ ಹೊತ್ತಿನ ವಿಶೇಷ ಕಿರಿಕ್ ಕಮಾಲ್. ಕಳೆದ ಶುಕ್ರವಾರ ಅಂದ್ರೆ 2016ರ ಕೊನೆಯ ಚಿತ್ರವಾಗಿ ರಿಲೀಸ್ ಆಗಿರೋ ಕಿರಿಕ್ ಪಾರ್ಟಿ ಕಮಾಲ್ ಮಾಡಿದೆ. ಕನ್ನಡ ಸಿನಿಪ್ರಿಯರನ್ನ ರಂಜಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಮೊದಲ ದಿನವೇ ಸಿನಿಪ್ರಿಯರಿಂದ ಮಸ್ತ್ ರೆಸ್ಪಾನ್ಸ್ ಪಡ್ಕೊಂಡ ಕಿರಿಕ್ ಪಾರ್ಟಿ ಬಾಕ್ಸ್ ಆಫೀಸ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಅದು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ದೊಡ್ಡ ಹಿಟ್ ಆಗೋ ಮಟ್ಟಿಗೆ. ಅದು ಹೇಗೆ ಅಂತೀರಾ? ಜಸ್ಟ್ ವಾಚ್. ಕಿರಿಕ್ ಪಾರ್ಟಿಗೆ ಬಹುಪರಾಗಂದ್ರು ಪ್ರೇಕ್ಷಕರು. ಪಾರ್ಟಿ ಕ್ಲಿಕ್ ಆಗಿದೆ. ಕಿರಿಕ್ ಪಾರ್ಟಿ ಸಿನಿಮಾ ನೋಡಿದವರೆಲ್ಲರೂ ಹ್ಯಾಪಿ ಆಗಿದ್ದಾರೆ. 100% ಯೂತ್ಫುಲ್ ಕಾಲೇಜ್ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯೋ ಈ ಕಥೆ ಕನ್ನಡ ಸಿನಿಪ್ರಿಯರಿಗೆ ಹಿಡಿಸಿದೆ. ಈ ಜಮಾನದ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಾಗೋ ಎಲ್ಲ ಸುಖ ದುಃಖ, ಲವ್, ಎಮೋಷನ್ ಇದೆಲ್ಲದರ ಜೊತೆಗೆ ಇರೋ ಕಿರಿಕ್. ಈ ಸಿನಿಮಾ ತುಂಬೆಲ್ಲ ಕೊಲಾಚ್ ಆಗಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಸೇಡು. ಒಬ್ಬ ಸೀನಿಯರ್ ನಮ್ಮ ರೂಮಿಗೆ ನುಗ್ಗಿ ನಮ್ಮವರಲ್ಲೊಬ್ರಿಗೆ ಹೊಡೆದ್ಯಾನ. ನೋಡಿ ಹೇಗೆ ಹೊಡೆದ್ಯಾರ ನೋಡಿ. ಇವತ್ತು ನಾವೇನಾದ್ರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಮುಂದೆ ಬರೋ ಜೂನಿಯರ್ಸ್ಗೆ ಲೆಜೆಂಡರಿ ಸೀನಿಯರ್ಸ್ ಆಗಿ ಉಳಿದಿರ್ತೀವಿ. ಹೇ ಯು ಸರ್, ಮೀ ಸರ್. ವಿಚ್ ಬ್ರಾಂಚ್ ಆರ್ ಯು? ಮೆಕ್ಯಾನಿಕಲ್ಸ್. ಕಿರಿಕ್ ಪಾರ್ಟಿ ಸಿನಿಮಾದ ಕಥೆ ಬೊಂಬಾಟ್. ನಿರೂಪಣೆ, ನಿರ್ದೇಶನ ಪರ್ಫೆಕ್ಟ್. ಮೇಕಿಂಗ್ ನಲ್ಲಿ ಹೊಸ ಫ್ಲೇವರ್ ಇದೆ. ಸಂಗೀತದಲ್ಲಿ ಹೊಸತನವಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರೋ ಕಲಾವಿದರೆಲ್ಲರೂ ಕಮಾಲ್ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಮಂದಣ್ಣ, ಸಂಯುಕ್ತ ಹೆಗಡೆ, ಅಚ್ಯುತ್ ಕುಮಾರ್, ಪ್ರಮೋದ್ ಸೇರಿದಂತೆ ಎಲ್ಲಾ ಕಲಾವಿದರು ಒಬ್ಬರಿಗಿಂತ ಒಬ್ಬರು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇನಾ ನಿಮ್ಮನೆ? ಹೌದು. ಏನ್ ಹುಡುಕ್ತಿದ್ಯಾ? ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು. ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ? ಕಿರಿಕ್ ಪಾರ್ಟಿ 2.25 ಗಂಟೆ ಸಿನಿಮಾ ಆದ್ರೂ ಕಿರಿಕ್ ಪಾರ್ಟಿ ಸಿನಿಪ್ರಿಯರಿಗೆ ಎಲ್ಲವೂ ಬೋರ್ ಹೊಡ್ಸದೆ ಕಿರಿಕ್ ಮಾಡ್ತಾ ಕಚಗುಳಿಡ್ತಾ ಮಜವಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಎಲ್ಲಾ ಕಾರಣಗಳಿಂದ ಕಿರಿಕ್ ಪಾರ್ಟಿ ಸಿನಿಮಾವನ್ನ ನೋಡಿದ ಕನ್ನಡ ಸಿನಿಪ್ರಿಯರು ಈ ಚಿತ್ರಕ್ಕೆ ಬಹುಪರಾಗಂತಿದ್ದಾರೆ. ನಿಂಗೇನೇ ಗೊತ್ತು ಅವನ ಬಗ್ಗೆ? ಪೂರ್ತಿ ಹಿಸ್ಟ್ರಿನೇ ಗೊತ್ತು. ಅಪ್ಪ, ನನ್ ಮಂಜ ಅರಣ್ಯಗೆ ಸರ ಬೇಕಿತ್ತು. 10,000 ಹಾಕರೆ ಸಾಕು, ಒಳ್ಳೆ ಬಿಸ್ನೆಸ್. ಮಗ, ಚೀಪ್ ಕಾರ್ಸ್. ನನಗೆ ಇದರಲ್ಲಿ ಬರೀ 50,000 ಇರುವುದಾ ಅಂತ ಡೌಟ್. ನಮ್ಗೆ ಈ ಕಾರ್ ಓಡುತ್ತಾ ಇಲ್ವಾ ಅನ್ನೋದೇ ಡೌಟ್. 45 ಮಲ್ಟಿಪ್ಲೆಕ್ಸ್, 70 ಸಿಂಗಲ್ ಸ್ಕ್ರೀನ್ಗಳಲ್ಲಿ ಕಿರಿಕ್ ರಿಲೀಸ್. ಹಲೋ, ಏನ್ ಬೇಕು? ಇವರು ಸಾನ್ವಿ ಜೋಸೆಫ್. ನಂಬರ್. ಕಿರಿಕ್ ಪಾರ್ಟಿ ಸಿನಿಮಾವನ್ನ ಜಯಣ್ಣ ಫಿಲಮ್ಸ್ ರಾಜ್ಯಾದ್ಯಂತ ಜಸ್ಟ್ 115 ತೆರೆಗಳಲ್ಲಿ ರಿಲೀಸ್ ಮಾಡಿತು. ಅದರಲ್ಲೂ ಕೇವಲ 45 ಮಲ್ಟಿಪ್ಲೆಕ್ಸ್ ಮತ್ತು 70 ಸಿಂಗಲ್ ಸ್ಕ್ರೀನ್ಗಳಲ್ಲಿ ಕಿರಿಕ್ ಪಾರ್ಟಿಯನ್ನ ತೆರೆಗೆ ತಂತು. ಜಸ್ಟ್ ಟ್ರೈಲರ್ ಮತ್ತು ಒಂದು ಸಿಂಗಲ್ ಸಾಂಗ್ ನಿಂದಲೇ ಸಿನಿಪ್ರಿಯರ ತಲೆ ಕೆಡಿಸಿದ್ದ ಕಿರಿಕ್ ಪಾರ್ಟಿಯನ್ನ ನೋಡಲು ಕನ್ನಡ ಸಿನಿಪ್ರಿಯರು ಮುಗಿಬಿದ್ದಿದ್ರು. ಅದರಂತೆ ಮೊದಲ ದಿನವೇ ಎಲ್ಲೆಡೆ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿ ಅಚ್ಚರಿ ಮೂಡಿಸಿತ್ತು. ನೋಟಿನ ಎಫೆಕ್ಟ್ ನಡುವೆಯೂ ಈ ಸಿನಿಮಾ ಹುಟ್ಟಿಸಿರೋ ಕ್ರೇಜ್ಗೆ ಇಂಡಸ್ಟ್ರಿನೇ ಬೆರಗಾಗಿತ್ತು. ಬೆಳಗೆದ್ದು
ಅವರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ. ಬಾಕ್ಸ್ ಆಫೀಸ್ ಲೂಟಿ ಮಾಡಿದ್ರು ಕಿರಿಕ್ ಬಾಯ್ಸ್. 3 ದಿನಕ್ಕೆ 6 ಕೋಟಿ, ಮೊದಲ ವಾರಕ್ಕೆ 10 ಕೋಟಿ. ನಿಂಗೇನೇ ಗೊತ್ತು ಅವನ ಬಗ್ಗೆ? ಪೂರ್ತಿ ಹಿಸ್ಟ್ರಿನೇ ಗೊತ್ತು. ಮೊದಲ ದಿನವೇ ಸಿನಿಪ್ರಿಯರಿಂದ ಒಳ್ಳೆಯ ಅಭಿಪ್ರಾಯ ಪಡೆದುಕೊಳ್ಳುವುದರ ಜೊತೆಗೆ ಹೆವಿ ಓಪನಿಂಗ್ ತೆಗೆದುಕೊಳ್ತು. ಅದೇ ರಿದಮ್ನಲ್ಲಿ ಇನ್ನೂ ಕಿರಿಕ್ ಪಾರ್ಟಿ ಪ್ರದರ್ಶನಗೊಳ್ತಿದೆ. ಅದರಂತೆ ಮೊದಲ 3 ದಿನದಲ್ಲೇ ಕಿರಿಕ್ ಪಾರ್ಟಿ ರಾಜ್ಯಾದ್ಯಂತ ಬರೋಬ್ಬರಿ 6 ಕೋಟಿ ರೂಪಾಯಿ ಗ್ರಾಸ್ ಗಳಿಕೆಯನ್ನ ಗಳಿಸಿದೆ. ಸದ್ಯ ಕಿರಿಕ್ ಪಾರ್ಟಿ ಓಡ್ತಿರೋ ರೇಂಜ್ ನೋಡಿದ್ರೆ ಖಂಡಿತ ಈ ಸಿನಿಮಾ ಮೊದಲ ವಾರದಲ್ಲೇ 10 ಕೋಟಿಯನ್ನ ಗಳಿಸೋ ಸೂಚನೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಕರ್ಣ, ಸಾನ್ವಿ ನಮ್ಗಿಂತ 3 ವರ್ಷ ದೊಡ್ಡೋಳು, ವರ್ಕೌಟ್ ಆಗುತ್ತೆ ಅಂತ್ಯಾ? ದಡ್ಡ 3 ವರ್ಷ ಬಿಟ್ರೆ ನಂದು ಅಷ್ಟೇ ಏಜ್ ಆಗಲ್ವಾ? ನನಗೂ ಅಷ್ಟೇ ಏಜ್ ಆಗಿರುತ್ತೆ. ಅರೆ ಕೋನೆ ಬೇ You dirty foreign girl! Don't ever dare talk a single word about my country! What do you mean? ಅಪ್ಪ, ನನ್ ಮಂಜ ಅರ್ಜೆಂಟಾಗಿ 10,000 ಬೇಕಿತ್ತು. 10,000 ಹಾಕಿದ್ರೆ ಸಾಕು, ಒಳ್ಳೆ ಬಿಸ್ನೆಸ್. ಮಗ, ಚೀಪ್ ಕಾರ್ಸ್. ನನಗೆ ಇದರಲ್ಲಿ ಬರೀ 50,000 ಇರುವುದಾ ಅಂತ ಡೌಟ್. ನಮ್ಗೆ ಈ ಕಾರ್ ಓಡುತ್ತಾ ಇಲ್ವಾ ಅನ್ನೋದೇ ಡೌಟ್. ಲಕ್ಕಿ ಡಿಸೆಂಬರ್ ಹಿಟ್ ಲಿಸ್ಟ್ಗೆ ಕಿರಿಕ್ ಪಾರ್ಟಿ. ಇಂಡಸ್ಟ್ರಿಯಲ್ಲಿ ಹೊಸ ದಾಖಲೆ ಬರೆಯುವ ಮುನ್ಸೂಚನೆ. ನನಗೆ ಇದರಲ್ಲಿ ಬರೀ 50,000 ಇರುವುದಾ ಅಂತ ಡೌಟ್. ನಮ್ಗೆ ಈ ಕಾರ್ ಓಡುತ್ತಾ ಇಲ್ವಾ ಅನ್ನೋದೇ ಡೌಟ್. ಅಲ್ಲ, ಈಗ ಓಕೆ, ಮುಂದೆ 30,000 ಬ್ಯಾಲೆನ್ಸ್ ಕೊಡುವಾಗ ಕೈ ಬಿಡಬೇಡಿ ಆಯ್ತಾ? ಬೈ ದ ಬೈ, ಮೊನ್ನೆ ನಿಮ್ಮ ಕಾಲೇಜಲ್ಲಿ 6 ಜನ ಸಸ್ಪೆಂಡ್ ಆದ್ರಲ್ಲ, ನೀಲೆಯಾ? ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿರೋದು ಡಿಸೆಂಬರ್ನಲ್ಲೇ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಅಂತ್ಯಕ್ಕೆ ಬರೋ ಯಾವ ಸಿನಿಮಾನೂ ಸೋತ ಉದಾಹರಣೆಯೂ ಇಲ್ಲ. ಅದರಂತೆ ಗೆದ್ದ ಉದಾಹರಣೆಗಳು ತುಂಬಾನೇ ಇದ್ದಾವೆ. ಅದರಲ್ಲೂ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗೆಲುವು ಕಂಡಂತ ಸಿನಿಮಾಗಳು ಈ ಪಟ್ಟಿಯಲ್ಲಿವೆ. ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರರಲ್ಲ ದಾರಿ, ಬೇರೇನು ಕಾಣದಾಗಿದೆ. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ನನಗೆ ಟೈಮ್ ಆಯ್ತು ಕಣ್ರೋ, ಬಿಡ್ರೋ. ಹೌದು, ಮುಂಗಾರು ಮಳೆ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸೇರಿದಂತೆ ಕನ್ನಡದ ಹಲವು ಮೆಗಾ ಹಿಟ್ ಸಿನಿಮಾಗಳು ರಿಲೀಸ್ ಆಗಿರೋದು ಡಿಸೆಂಬರ್ ಎಂಡ್ನಲ್ಲೇ. ಅಷ್ಟೇ ಅಲ್ಲ, ಆ ಯಾವ ಸಿನಿಮಾಗಳು ಕೂಡ ರಿಲೀಸ್ಗೂ ಮೊದಲೇ ದೊಡ್ಡ ನಿರೀಕ್ಷೆ ಹುಟ್ಟಿಸಿರ್ಲಿಲ್ಲ. ರಿಲೀಸ್ ಆದ್ಮೇಲೆನೆ ಎಲ್ಲವೂ ಕಮಾಲ್ ಮಾಡಿರೋದು. ಸೊ ಇದೀಗ ಕಿರಿಕ್ ಪಾರ್ಟಿ ಸಿನಿಮಾ ಪ್ರದರ್ಶನವಾಗ್ತಿರೋ ರೀತಿ, ಈ ಸಿನಿಮಾ ರಿಲೀಸ್ ಮತ್ತು ಸಕ್ಸಸ್ ಆಗಿರೋ ರೀತಿ ನೋಡ್ತಿದ್ರೆ ಖಂಡಿತ ಈ ಸಿನಿಮಾ ಕೂಡ ಸ್ಯಾಂಡಲ್ವುಡ್ ಆಂಗ್ಲದಲ್ಲಿ ಲಕ್ಕಿ ಡಿಸೆಂಬರ್ ಹಿಟ್ ಲಿಸ್ಟ್ ಸೇರಿಕೊಳ್ಳೋ ತರಹ ಕಾಣ್ತಿದೆ. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ, ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಜಾನ, ಬಿಡದಂತಿರೋ ಬೆಸುಗೆ. ಪ್ರವೀಣೇಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಕಿರಿಕ್ ಪಾರ್ಟಿ ಸಕ್ಸಸ್ನ ಗುಟ್ಟನ್ನ ಚಿತ್ರತಂಡವೇ ಬೆಚ್ಚಿಡುತ್ತೆ. ಆದ್ರೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ರಿಕ್ಕಿಯಲ್ಲಿ
ಪೆಟ್ಟು ತಿಂದಿದ್ದ ಶೆಟ್ಟರ ಜೋಡಿ ಕಿರಿಕ್ನಲ್ಲಿ ಮೋಡಿ ಮಾಡ್ತಿದ್ದಾರೆ. ಹದಿಹರಿಯದ ಯುವಕ ಯುವತಿಯರು ಮನಸೂರೆಗೊಳ್ಳುವಂತಹ ಯೂತ್ಫುಲ್ ಸ್ಟೋರಿ ಇದಾಗಿದ್ದು ಪ್ರತಿಯೊಬ್ಬರ ಕಾಲೇಜು ದಿನಗಳನ್ನ ನೆನಪಿಸುವಂತಿದೆ. ಹಾಗಾದ್ರೆ ಕಿರಿಕ್ ಪಾರ್ಟಿ ಸಕ್ಸಸ್ಗೆ ಕಾರಣವಾದ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ಚಿತ್ರತಂಡವೇ ನಮ್ ಜೊತೆ ಹಂಚಿಕೊಂಡಿದೆ, ನೀವೇ ನೋಡಿ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಸೇಡು. ಒಬ್ಬ ಸೀನಿಯರ್ ನಮ್ಮ ರೂಮಿಗೆ ನುಗ್ಗಿ ನಮ್ಮವರೊಬ್ಬರಿಗೆ ಹೊಡೆದ್ಯಾನ ನೋಡಿ, ಹೇಗೆ ಹೊಡೆದ್ಯಾರ ನೋಡಿ. ಇವತ್ತು ನಾವೇನಾದ್ರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಮುಂದೆ ಬರೋ ಜೂನಿಯರ್ಸ್ಗೆ ಲೆಜೆಂಡರಿ ಸೀನಿಯರ್ಸ್ ಆಗಿ ಉಳಿದಿರ್ತೀವಿ. ನಾವು ಬರಿಬೇಕಾದ್ರೆ ಅದೇ ತಲೆ ಇಟ್ಕೊಂಡ್ವಿ. ಇಂಜಿನಿಯರಿಂಗ್ ಬರೀ ಟೆಕ್ನಿಕಲ್ ಆಗಿ ಎಲ್ಲೋ ಹೋಗೋದು ಬೇಡ, ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟು ಕನೆಕ್ಟ್ ಮಾಡ್ಕೋಬೇಕು. ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದು ಸಿನಿಮಾ ನೋಡಿದ್ರೆ ಸಾಲದು. ಒಬ್ಬ ಬೇರೆ ಕೋರ್ಸ್ ಮಾಡೋ BCom ಮಾಡೋನು ಬಂದು ನೋಡಿದ್ರು ನಾನು ಮಾಡಿದ್ನಲ್ಲ ಅಂತ ಅನಿಸ್ಬೇಕು. ಸೊ ಆ ನಿಟ್ಟಲ್ಲೇ ನಾವು ಸಿನಿಮಾ ಮಾಡಿರೋದು. ಇವತ್ತು ವರ್ಕ್ ಆಗ್ತಿದೆ. ಇದು ಮಾಡಿದ್ದೇ ಜನರಿಗೆ ಇಷ್ಟ ಆಗಬೇಕು, ಎಂಟರ್ಟೈನಿಂಗ್ ಆಗಿರಬೇಕು, ಜನ ಎಂಜಾಯ್ ಮಾಡಬೇಕು. ಫಸ್ಟಿಂದ ಶುರುವಿಂದ ಎಂಡ್ವರೆಗೂ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಸಿನಿಮಾ ನೋಡಬೇಕು ಅನ್ನೋ ಒಂದು ಐಡಿಯಾದಲ್ಲೇ, ಒಂದು ಇಂಟೆನ್ಷನಲ್ಲೇ ಸ್ಕ್ರಿಪ್ಟ್ ಮಾಡಿದ್ದು ಆ್ಯಂಡ್ ಸಿನಿಮಾ ಮಾಡಿದ್ದು. ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಲೆವೆಲ್ಗೆ ವೈರಲ್ ಆಗುತ್ತೆ, ಈ ಲೆವೆಲ್ಗೆ ಓಪನಿಂಗ್ ತೊಗೊಳುತ್ತೆ ಒಂದು ಅಂದರೆ ಖುಷಿಯಾಗಿದೆ. ಅಂದರೆ ನಾವು ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದಿತ್ತು ತಲೆಯಲ್ಲಿ. ನಿಂಗೇನೇ ಗೊತ್ತು ಅವನ ಬಗ್ಗೆ? ಪೂರ್ತಿ ಹಿಸ್ಟ್ರಿನೇ ಗೊತ್ತು. ಪೋಸ್ಟ್ ಪ್ರೊಡಕ್ಷನ್ ನಡೀತಿರ್ಬೇಕಾದ್ರೆ ಸಿನಿಮಾ ನೋಡಬೇಕಾದ್ರೆ ಗೊತ್ತಿತ್ತು ನಮಗೆ. ಅಂದರೆ ಸಿನಿಮಾ ಡೆಫಿನೆಟ್ಲಿ ಒಂದು ಒಳ್ಳೆ ಹೆಸರು ಮಾಡುತ್ತೆ. ತುಂಬ ಅದ್ಭುತವಾಗಿರೋಂಥ ಕತೆ ಹೇಳಬೇಕು ಅನ್ನೋದು ಯಾವುದೇ ಐಡಿಯಾ ಇರಲಿಲ್ಲ ನಮಗೆ. ಯಾಕಂದರೆ ಅಲ್ಟಿಮೇಟ್ಲಿ ಇಟ್ಸ್ ಅ ಕಾಲೇಜ್ ಸಬ್ಜೆಕ್ಟ್. 4 ವರ್ಷ ನೀವು ಇಂಜಿನಿಯರಿಂಗ್ ಲೈಫಲ್ಲಿ ಏನು ನಡೀತು ಅನ್ನೋದು ತೋರಿಸುವಂಥದ್ದು. ನಾರ್ಮಲಾಗಿ ನಾವು ಕಾಲೇಜ್ ಹೋಗ್ಬೇಕಾದ್ರೆ ಏನು ಕತೆ ನಡೆಯಲ್ಲ, ಅಲ್ಲಿ ಎಪಿಸೋಡಿಕ್ಕಾಗೇ ಇರುತ್ತೆ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಎಪಿಸೋಡಿಕ್ಕಾಗೇ ಇರುತ್ತೆ. ಒಂದಿಷ್ಟು ಲವ್ ಆಗುತ್ತೆ, ಆ ಲವ್. ಸೊ ಕತೆ ಬಿಟ್ಟು ಜನರನ್ನ ಎಂಟರ್ಟೈನ್ ಮಾಡಬೇಕು, ಎಪಿಸೋಡಿಗಾಗಿಟ್ಟರು ಪರವಾಗಿಲ್ಲ. ಯಾಕಂದರೆ ಇಲ್ಲಿ ವಿ ಹ್ಯಾವ್ ಅ ಲಿಬರ್ಟಿ ಆಫ್ ಟೇಕಿಂಗ್ ಇಟ್ ಆ್ಯಸ್ ಯುನೋ, ಆ ಎಪಿಸೋಡಿಗಾಗಿ ಇಡುವಂತಹ ಲಿಬರ್ಟಿ ತೊಗೋಬೋದು ಅನ್ನೋ ಒಂದು ನಿಟ್ಟಲ್ಲಿ ನಾವು ಸ್ಕ್ರಿಪ್ಟ್ ಬರೆದ್ವಿ. ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ, ಜನ ನಗ್ತಾರೆ ಅನ್ನೋದು ಗ್ಯಾರಂಟಿ ಇತ್ತು. ಎಲ್ಲೋ ಒಂದು ಕಡೆ ಆಸೆ ಇತ್ತು, ಅಂದರೆ ಎಲ್ಲ ರೆಕಾರ್ಡ್ಸ್ಗಳನ್ನೆಲ್ಲ ಬೀಟ್ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಹಿಟ್ ಆಗಬೇಕು ಅನ್ನೋದು. ಇವತ್ತು ಆ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ. ಒಂದೊಂದು ಕ್ಯಾರೆಕ್ಟರೈಸೇಷನ್ನ ಬ್ಯಾಕ್ಗ್ರೌಂಡ್ ಮಾಡ್ತಾ ಬಂದ್ವಿ, ಬಿಲ್ಡ್ ಮಾಡ್ತಾ ಬಂದ್ವಿ. ಅದರ ಔಟ್ಪುಟ್ ನಿಮ್ಗೆ ತೋರಿಸ್ತೀವಿ ಅಷ್ಟೇ ಬಿಟ್ಟರೆ ಅದ್ರ ಹಿಂದ್ಗಡೆ ಇರೋ ಹಿಂದಿದ್ದೆಲ್ಲ ಕಥೆನ ಹೇಳೋಕ್ಕೆ ಹೋಗಲ್ಲ. ಸೊ ಆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡಿದ್ದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ ಸ್ಟ್ಯಾಂಡ್ ಆಯಿತು. ಜ್ಞಾನೇಶನ ಒಂದು ಕ್ಯಾರೆಕ್ಟ್ರು ನಿಮಗೆ ಹೆಂಗೆ ಅಂತಂದರೆ ಲೈಕ್ ಅವನು 8 ವರ್ಷ ತೊಗೊಂಡಿರ್ತಾನೆ ಇಂಜಿನಿಯರಿಂಗ್ ಮಾಡೋಕ್ಕೆ. ಜ್ಞಾನೇಶು ಯಾವತ್ತೂ ಒಂದು ಸ್ವಲ್ಪ ಎಣ್ಣೆ ಇಟ್ಟಲ್ಲೇ ಇರ್ತಾನೆ, ಕಿಕ್ಕ ಹೆಂಗೋರಲ್ಲೇ ಇರ್ತಾನೆ. ಅವನು ಸ್ಪೀಚ್ ಕೊಡ್ತಾ ಹೋಗೋದಾಗ್ಬೋದು. ಇವೆಲ್ಲನೂ ನಿಮಗೆ ಆ ಕ್ಯಾರೆಕ್ಟರ್ದು ಬ್ಯಾಕ್ಗ್ರೌಂಡ್ ಬರೆದಿದ್ವಿ. ಅದಕ್ಕೋಸ್ಕರ ನಿಮಗೆ ಪ್ರತಿ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ತಗೊಳ್ತಾ ಹೋಗುತ್ತೆ. ಹೀರೋಯಿನ್ಗಳದ್ದು ಅದೇ ಕತೆ. ಸೊ ಅವರು ಇದೇ ಥರದಲ್ಲಿ ಇರಬೇಕು, ಇದ್ರ ಬ್ಯಾಕ್ಗ್ರೌಂಡ್ ಹೀಗೆ, ಇದು ಹೀಗೆ ಅಂತ. ಸೊ ಅದನ್ನೆಲ್ಲ ಫಿಲ್ಟರ್ ಮಾಡಿ ಏನು ತೋರಿಸ್ಬೇಕು ಅಷ್ಟೊಂದು ತೋರಿಸ್ತೀವಿ. ಹೇ ಯು ಸರ್, ಮೀ ಸರ್, ವಿಚ್ ಬ್ರಾಂಚ್ ಆರ್ ಯು? ಮೆಕ್ಯಾನಿಕಲ್ಸ್. ಒಂದು ಕಾಮಿಡಿ, ಆಮೇಲೆ ಒಂದು ಹಂತದಲ್ಲಿ ಒಂದು ಸ್ವಲ್ಪ ಇಮೋಷನಲ್ ಆಗಿಬಿಡ್ತಾರೆ. ಸೊ ನಾನು ಜನ ಥಿಯೇಟ್ರಲ್ಲಿ ಅಳೋದು ನೋಡಿದ್ದೀನಿ, ನಗೋದು ನೋಡಿದ್ದೀನಿ, ನಗ್ನತ್ತ ಅಳೋದು ನೋಡಿದ್ದೀನಿ. ಸೊ ಅದಕ್ಕಿಂತ ಇದಕ್ಕಿಂತ ಬೆಟರಾಗಿ ನಿಮಗೆ ಯಾವ ಇಮೋಷನ್ಸು ರೀಚ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಐ ಥಿಂಕ್ ಕಾಮಿಡಿ ಹ್ಯಾಸ್ ವರ್ಕ್ಡ್ ಔಟ್ ರಿಲಿ ವೆಲ್. ನಾನು ರಿವ್ಯೂಸ್ ನೋಡಿದಾಗ ಜನರಿಗೆ ಇಷ್ಟ ಆಗ್ತಿರೋದು ಒಂದು ಫಸ್ಟ್ ಥಿಂಗ್ ಕಾಮಿಡಿ. ಆಮೇಲೆ ಎಲ್ಲರೂ ಕೂಡ ಫೋರ್ಸ್ಡ್ ಕಾಮಿಡಿ ಇಲ್ಲ, ಸಿಚುವೇಶನ್ ಆಗೇ ಬರುತ್ತೆ ಕಾಮಿಡಿ ಸೀನ್ಸ್ ಎಲ್ಲನೂ ಕೂಡ. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸ್ ಮತ್ತು ಎಲ್ಲ ಹೊಸೂರನ್ನು ಸೆಲೆಕ್ಟ್ ಮಾಡಿರೋದೇ ದೊಡ್ಡ ಪ್ಲಸ್ ಆಗಿದೆ. ಅಂದರೆ ನಿಮ್ಗೆ ಯಾರನ್ನೂ ಕೂಡ ಅಲ್ಲಿ ಆ ಕ್ಯಾರೆಕ್ಟ್ರಾಗೆ ಗುರುತಿಸ್ತಾ ಇದ್ದಾರೆ ಬಿಟ್ಟರೆ ನಿಮ್ಗೆ ಯಾರನ್ನು ಪರ್ಸನಲಿ ಆ ವ್ಯಕ್ತಿನ ಮಾತಾಡ್ತಿಲ್ಲ ಯಾರೂ. ಅಂದರೆ ಯಾವುದೊಬ್ಬ ಫೇಮಸ್ ಆ್ಯಕ್ಟರ್ ಮಾಡಿದರೆ ಅವ್ರನ್ನ ಹೆಸರು ಹೇಳ್ತಾ ಇದ್ರು. ಸೊ ಇಲ್ಲಿ ನಿಮ್ಗೆ ಏನಾಗ್ತಿದೆ ಅಂತಂದರೆ ಪರ್ಟಿಕ್ಯುಲರ್ ಆ ಕ್ಯಾರೆಕ್ಟರ್ನ ಹೇಳ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅದು ಒಂದು ಇದರಲ್ಲಿ ಸೆಕೆಂಡ್ ಹಾಫಲ್ಲಿ ಬರೋದು, ಮಗ ಇದಾ ಸಿಗ್ನಲ್ಲು ಅಂತ ಅಂದ್ಕೊಂಡು. ಸೊ ಆ ಗಿರಿ ಅನ್ನೋನ್ನ ನೋಡ್ಬಿಟ್ಟು ಅದೇ ಡೈಲಾಗ್ಗಳು ಹೊಡಿತಾ ಇದ್ದಾರೆ. ಕರ್ಣ, ಸಾನ್ವಿ ನಮಗಿಂತ 3 ವರ್ಷ ದೊಡ್ಡೋಳು, ವರ್ಕೌಟ್ ಆಗುತ್ತೆ ಅಂತೀಯಾ? ದಡ್ಡ 3 ವರ್ಷ ಬಿಟ್ಟರೆ ನಂದು ಅಷ್ಟೇ ಏಜ್ ಆಗಲ್ವಾ? ನನಗೂ ಅಷ್ಟೇ ಏಜ್ ಆಗಿರುತ್ತೆ. ಅರೆ ಕೋನೆ ಬೇ ಅಪ್ಪ, ನನ್ನ ಮಂಜ ಅರಣ್ಯಗೆ ಹತ್ತು ಸಾವಿರ ಬೇಕಿತ್ತು. 10,000 ಹಾಕಿದ್ರೆ ಸಾಕು, ಒಳ್ಳೆ ಬಿಸ್ನೆಸ್. ಮಗ, ಚೀಪ್ ಕಾರ್ಸ್. ನನಗೆ ಇದರಲ್ಲಿ ಬರೀ 50,000 ಇರುವುದಾ ಅಂತ ಡೌಟು.
ನಮ್ಗೆ ಈ ಕಾರ್ ಓಡುತ್ತಾ ಇಲ್ವಾ ಅನ್ನೋದೇ ಡೌಟ್. ಫಸ್ಟ್ ಹಾಫ್ ಕರ್ಣ ಎಲ್ರಿಗೂ ಇಷ್ಟ ಆಗ್ತಾನೆ ಅಂತ ಗೊತ್ತಿತ್ತು. ಸೆಕೆಂಡ್ ಹಾಫಲ್ಲಿ ನಾನು ಉಳಿದವ್ರ ಕರ್ಣದಲ್ಲಿ ರಿಚಿ ಏನು ಮಾಡಿದ್ದೆ ಅಲ್ಲ, ಆ ಆ್ಯಟಿಟ್ಯೂಡ್ ಇಲ್ಲ, ಬಟ್ ಅಂಥದ್ದೊಂದು ಲುಕ್ ಇರುತ್ತೆ. ಅದು ಜನ ಆಲ್ರೆಡಿ ರಿಚಿನ ಇಷ್ಟಪಟ್ಟಿದ್ದಾರೆ, ಸೊ ಇದನ್ನು ಇಷ್ಟಪಡ್ತಾರೆ ಅನ್ನೋದೊಂದು ಭರವಸೆ ಇತ್ತು ನಮಗೆ. ಆ್ಯಂಡ್ ಅದು ನಂಗೆ ತುಂಬ ಈಸಿ ಪ್ಲೇ ಮಾಡೋಕ್ಕೆ. ಫಸ್ಟ್ ಹಾಫಲ್ಲಿ ತುಂಬ ವರ್ಕ್ ಮಾಡಲೇಬೇಕು ಅಂತಂದಿತ್ತು, ಯಾಕಂದರೆ ಇದುವರೆಗೂ ನೋಡದೇ ಇರೋ ಥರ ಏನೋ ಒಂದು ಮಾಡಬೇಕು ಅನ್ನೋದು, ಯಾವತ್ತೂ ನಗ್ನಗ್ತಿರುವಂತಹ ಕಾರಣ, ಯಾವತ್ತು ತಲೆಯಲ್ಲಿ ಏನೋ ಒಂದು ಕಣ್ಣಲ್ಲಿ ಇನ್ನೋಸೆನ್ಸ್ ಇದೆ, ಆದರೆ ತಲೆಯಲ್ಲಿ ಏನೋ ಒಂದು ಕ್ವಾಟ್ಲೆ ನಡೀತಾ ಇದೆ, ಈ ಥರ ಒಂದು ಕಾರಣನ ಪೋರ್ಟ್ರೇ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಲುಕ್ ಅಂದರೆ ನೋಡೋಕೆ ಅವ್ನು ಇನ್ನೋಸೆಂಟ್ ಥರ ಕಾಡಬೇಕು. ಯಾಕಂದರೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಕ್ವಾಟ್ಲೆ ಮಾಡಿದಾಗ ಅದು ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದರಲ್ಲಿ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಅಂದ್ಕೋತೀನಿ ನಾನು. ನಿಜವಾಗ್ಲೂ ಬಿಡುವೇನೋ ಸೋಡಾ ಹಾಕು ಅಂತ ತಳ್ಳಿದ್ದು. ನಮ್ಗೆ ಇವಾಗ ಬೇರೆ ಸ್ಟೇಟಿಂದ ನಮ್ಮ ಭಾಷೆ ಮಾತಾಡದಿರೋರೆಲ್ಲ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ನಮ್ಮ ಇಲ್ಲಿ ರಿಲೀಸ್ ಮಾಡಿ ಸಿನಿಮಾ ಅಂತ. ಆಮೇಲೆ ನನಗೆ ಬೆಳ್ಳಾರಿಂದೆಲ್ಲ ಮೆಸೇಜ್ ಬರ್ತಾ ಇದೆ, ಏನು ಅಂತಂದರೆ ಮರಾಠಿ ಮಾತಾಡೋರೆಲ್ಲ ಸಿನಿಮಾ ನೋಡ್ತಾ ಇದ್ದಾರೆ, ಹಿಂದಿ ಮಾತಾಡೋರು ಸಿನಿಮಾ ನೋಡ್ತಾ ಇದ್ದಾರೆ ಅಂತ. ಬೆಂಗಳೂರಲ್ಲೂ ಅಷ್ಟೇ ಹಿಂದಿ ಮಾತಾಡೋರೆಲ್ಲ ಸಿನಿಮಾ ನೋಡ್ತಾ ಇದ್ದಾರೆ, ಬೇರೆ ಲ್ಯಾಂಗ್ವೇಜವರೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಒಂದಿಷ್ಟು ಕೇರಳದವರು ಬೆಂಗಳೂರಲ್ಲಿ ಸಿನಿಮಾ ನೋಡಿಬಿಟ್ಟು ಫೇಸ್ಬುಕ್ಕಲ್ಲಿ ಅಂದರೆ ಅವರದ್ದು ಮಲಯಾಳಂ ಲಿಪಿಯಲ್ಲೇ ಬರ್ದಿದ್ದಾರೆ, ಏನು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಲ್ಲಿ ಏನೋ ಈ ಇಮೋಟಿಕಾನ್ಸ್ ಬರುತ್ತಲ್ಲ, ಕಣ್ಣಲ್ಲಿ ಏನೋ ಹಾರ್ಟ್ ಆ ಥರದ್ದೆಲ್ಲ ಹಾಕಿದ್ದಾರೆ. ಸೊ ಚೆನ್ನಾಗೇ ಬರ್ದಿದ್ದಾರೆ ಅಂತ ಅಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಕಿರಿಕ್ ಕಮಾಲ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಹುಡುಗರಿಂದ ಸ್ಯಾಂಡಲ್ವುಡ್ ಅಂಗಳಕ್ಕೆ ಇಬ್ಬರು ಕೋಮಲೆಯರ ಎಂಟ್ರಿ ಆಗಿದೆ. ಒಬ್ರು ಕ್ಲಾಸ್ ಲುಕ್ ನಲ್ಲಿ ಮಿಂಚಿದ್ರೆ ಮತ್ತೊಬ್ರು ಮಾಸ್ ಲುಕ್ ನಲ್ಲಿ ಕಿರಿಕ್ ಹುಡುಗರಿಗೆ ಕಿರಿಕ್ ಮಾಡೋ ಕಿಲಾಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, 8ಕ್ಕೂ ಅಧಿಕ ಕಲಾವಿದರು ಈ ಚಿತ್ರದಿಂದ ಲೈಮ್ಲೈಟ್ಗೆ ಬಂದಿದ್ದಾರೆ. ಯಾರವರು? ಚಿತ್ರದ ಬಾಕ್ಸ್ ಆಫೀಸ್ನ ಅಸ್ಲಿ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ಚಿತ್ರತಂಡವೇ ಹೇಳುತ್ತೆ, ನೋಡಿ. ಆ್ಯಕ್ಚುಲಿ ಈ ಸಾಂಗ್ ಬೆಳಗ್ಗೆದ್ದು ಸಾಂಗ್ ಕೇಳಿ ತುಂಬ ಜನ ಇಷ್ಟಪಟ್ಟರು. ಬೆಳಗ್ಗೆದ್ದು ಸಾಂಗ್ ಅಷ್ಟು ಚೆನ್ನಾಗಿ ಯಾಕೆ ಬಂತು ಅಂದರೆ, ಈಗ ತುಂಬ ಟ್ಯಾಲೆಂಟ್ ಇರೋ ಜನರು ಒಟ್ಟಿಗೆ ಸೇರಿ ಒಂದು ಹೊಸ ಇದನ್ನು ಕ್ರಿಯೇಟ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಒಂದು ಬೆಳಗ್ಗೆದ್ದು ಸಾಂಗ್ ಇತ್ತು. ಯಾಕೆಂದರೆ ವಿಜಯ್ ಪ್ರಕಾಶ್ ಅವರು ಹಾಡಿದರು, ಅಜ್ನೀಶ್ ಮ್ಯೂಸಿಕ್ಕು, ಈ ರಕ್ಷಿತ್ ಅವ್ರದ್ದು ಕೊರಿಯೋಗ್ರಫಿ, ಸೊ ರಿಷಬ್ ಅವ್ರದ್ದು ಡೈರೆಕ್ಷನ್, ಕರಮ್ ಆಬ್ವಿಯಸ್ಲಿ ಸಿನಿಮಾಟೋಗ್ರಫರ್. ಸೊ ಇವರಿಗೆ ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇದೆ. ಸೊ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಹೊರಗೆ ತಂದರು. ಸೊ ಈ ಸಾಂಗ್ಗೆ ಎಷ್ಟು ರೆಸ್ಪಾನ್ಸ್ ಸಿಕ್ಕಿದ ಮೇಲೆ ನನ್ನ ಆ್ಯಕ್ಟಿಂಗು ಜನರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನಾನು ಆ್ಯಕ್ಚುಲಿ ಸ್ಕ್ಯಾರ್ಡ್ ಆಗಿದೆ ಅವತ್ತು. ಆವಾಗ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರು. ಆದರೆ ಇಟ್ ವಾಸ್ ನೈಸ್, ಯಾಕಂದರೆ ಜನ ಜಸ್ಟಿಸ್ ಮಾಡಿದ್ದೀರಾ ಮ್ಯಾಮ್, ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಖುಷಿ ಆಗ್ತಾಯಿದೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ. ನಾನೇ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದೆ, ಯಾಕೆಂದರೆ ನನ್ನ ಸಾನ್ವಿನ ಆ್ಯಕ್ಚುಲಿ ರಶ್ಮಿಕಾನ ಸ್ಕ್ರೀನ್ ಮೇಲೆ ನೋಡೋದು ನನಗೆ ಇನ್ನೂ ನಂಬೋಕ್ಕಾಗ್ತಾ ಇರಲಿಲ್ಲ. ನಾನು ಸಿನಿಮಾ ನೋಡಿದ ಮೇಲೆ ಇದು ನಾನೇ ತಾನೇ, ಓ ಪರವಾಗಿಲ್ಲ ಈ ಹುಡುಗಿ ಚೆನ್ನಾಗಿ ಮಾಡಿದಾಳೆ ಅಂತ ನನಗೆ ಹೇಳ್ತಾ ಇದ್ದೆ. ಸೊ ನನಗೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು. ಇದೇನಾ ನಿಮ್ಮನೆ? ಹೌದು. ಏನು ಹುಡುಕ್ತಿದ್ಯಾ? ನಿಮ್ಮ ರೂಮು? ಅಲ್ಲಿ ಬಾಲ್ಕನಿ ಕಾಣಿಸ್ತಿದೆಯಲ್ಲ, ಅದೇ ನನ್ನ ರೂಮು.
ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ? ಮೂವಿ ರಿಲೀಸ್ ಆಗೋದು ಮುಂಚೆ ನನ್ನ ಕ್ಯಾರೆಕ್ಟರ್ ಏನೂ ರಿವೀಲ್ ಆಗಿರಲಿಲ್ಲ. ಆವಾಗ ತುಂಬ ಆಬ್ವಿಯಸ್ಲಿ ಅಂದರೆ ತುಂಬ ಜನ ನನ್ನ ಕೇಳ್ತಾಯಿದ್ರು, ಏನು ನೀನು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ಯಾ ಇಲ್ವಾ ಅಥವಾ ಸುಮ್ಮನೆ ಹೇಳ್ತಾ ಇದೆಯಾ ಅಂತ ಎಷ್ಟೊಂದು ಜನ ಕೇಳಿದರು. ಒಂದೇ ಸೀನ್ ಬಂದಿರೋದು ನಿನ್ನ ಟ್ರೇಲರಲ್ಲಿ, ನೀನು ಶೋರ್ ಮೂವಿಯಲ್ಲಿ ಇದೆಯಾ ಅಥವಾ ನೀನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ಯಾ ತುಂಬ ಕ್ವೆಶನ್ಸ್ ಬಂತು. ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ನಂಗೆ ಬೇಜಾರಾಯಿತು ದಟ್ ಓಕೆ ನಂದು ಏನೂ ರಿವೀಲ್ ಆಗಿಲ್ಲ ಅನ್ನೋ ದುಃಖ ಆಯಿತು. ಬಟ್ ದೆನ್ ನಾನು ರಕ್ಷಿತ್ ಸರ್ ಜೊತೆ ಮಾತಾಡಿದೆ ಆ್ಯಂಡ್ ದೆನ್ ಅವರು ಹೇಳಿದ್ರು ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ, ಇನ್ನು ಮೂವಿ ರಿಲೀಸ್ ಆಗೋ ಟೈಮ್ ಇದೆ, ಕಾಯಿ, ಪೇಷನ್ಸ್. ಸೊ ಹೇಳ್ತಾರಲ್ಲ there's a proverb, ಸಬರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ. ಸೊ ಐ ಥಿಂಕ್ ಕಾದಿರೋದಕ್ಕೂ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಜನರಿಗೆ ಆರ್ಯ ತುಂಬ ಇಷ್ಟ ಆಗಿದ್ದಾಳೆ. ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ, ಎಷ್ಟೊಂದು ಜನ ನನ್ನ ಬಗ್ಗೆ ರಿವ್ಯೂಸ್ ಬರೀತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಮೋರ್ ಓವರ್ ಆರ್ಯಾಕ್ಕಿಂತ ಕಿರಿಕ್ ಪಾರ್ಟಿ ಈಸ್ ಅ ಬಿಗರ್ ಸಬ್ಜೆಕ್ಟ್. ಹೇ ಯು ಸರ್, ಮೀ ಸರ್, ವಿಚ್ ಬ್ರಾಂಚ್ ಆರ್ ಯು? ಮೆಕ್ಯಾನಿಕಲ್ಸ್. ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಇವಾಗ. ಎಲ್ರಿಗೂ ಇಷ್ಟ ಆಗಿದ್ದಾಳೆ ಆರ್ಯ. ಐ ಥಿಂಕ್ ಜನರಿಗೆ ಇಷ್ಟಪಡೋಕ್ಕಿಂತ ಅವರು ಕನೆಕ್ಟ್ ಆಗ್ತಾರಲ್ಲ, ದ್ಯಾಟ್ ಈಸ್ ಅ ಬಿಗ್ಗೆಸ್ಟ್ ಹ್ಯಾಪಿ ಮೂಮೆಂಟ್ ಫಾರ್ ಎನ್ ಆ್ಯಕ್ಟರ್. ಅಂದರೆ ಅವರು ಜನರಿಗೆ ಅವರು ರಿಯಲ್ ಲೈಫ್ ಕನೆಕ್ಟ್ ಆದರೆ ಆ್ಯಕ್ಟರ್ ಇಸ್ ಡನ್ ಅ ಗುಡ್ ಜಾಬ್ ಅಂತ. ಸೊ ನಮ್ಮ ಮೂವಿಯಲ್ಲಿ ಎಲ್ರಿಗೂ ಕನೆಕ್ಟ್ ಆಗಿದ್ದಾರೆ. ಸೊ ಕನ್ನಡ ಫಿಲ್ಮ್ ಗ್ರೋ ಆಗಲಿ, ನಾವು ಒಂದು ಪಾರ್ಟ್ ಆಗ್ತಾ ಇರೋ ಪಾರ್ಟ್ ಅಂತ ಹೇಳೋದಕ್ಕೆ ಇಷ್ಟ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಓವರ್ಸೀಸ್ ಇಷ್ಟ ಆಗ್ತಾ ಇದೆ, ಜನರಿಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಈ ಟ್ರೇಲರ್ ನೋಡಿ. ಸೊ ಗ್ರೋ ಆಗಲಿ, ನಾವು ಇರ್ತೀವಿ. ಕಥೆಯೊಂದ ಹೇಳಿದೆ ಬರೀ ಗುರುತುಗಳೇ ಕಾಲೇಜಲ್ಲಿ, ಕಾರಿಡಾರ್ ಬಾಲಲ್ಲಿ ನಿರೂಪ್ ಸರ್, ಅನೂಪ್ ಸರ್ ಬಂದಿದ್ರು ನಮ್ಮ ಪ್ರೀಮಿಯರ್ಗೆ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಅದೇ ನನ್ನ ಶಾರುಖ್ ಖಾನ್ ಪೋಸ್ ಫುಲ್ ಇಟ್ಸ್ ಆಲ್ ಓವರ್ ದ ಇಂಟರ್ನೆಟ್, ಫುಲ್ ಫೇಮಸ್ ಆಗಿದೆ. ವೆರಿ ಹ್ಯಾಪಿ ಅಬೌಟ್ ಇಟ್. ನಾನು ಕಿರಿಕ್ ಪಾರ್ಟಿಯಲ್ಲಿ ಆ್ಯಕ್ಟ್ ಮಾಡಿರೋದು ಆರ್ಯ ಆಗೋಕ್ಕಲ್ಲ, ಕಿರಿಕ್ ಪಾರ್ಟಿ ಒಂದೊಳ್ಳೆ ಚಿತ್ರ ಆಗಲಿ ಅಂತ ಆಗಿದೆ. ಇಟ್ಸ್ ರನ್ನಿಂಗ್ ಹೌಸ್ಫುಲ್. ತುಂಬ ಖುಷಿ ಆಗ್ತಿದೆ. ಮೊದಲನೇ 4 ದಿವಸದಲ್ಲೇ ವಿ ಹ್ಯಾವ್ ಕ್ರಾಸ್ 6 crores, ವಿಚ್ ಇಸ್ ಡೆಫಿನೆಟ್ಲಿ ಬಿಗ್ ಇದು. ಅಂದರೆ ನಾವು ತುಂಬ ಲಿಮಿಟೆಡ್ ರಿಲೀಸ್ ಮಾಡಿದ್ವಿ, ಬರೀ 110 ಥಿಯೇಟ್ರಲ್ಲಿ ರಿಲೀಸ್ ಮಾಡಿಬಿಟ್ಟು ನಮ್ಗೆ ಇಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಇದು ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ನನಗೆ ತುಂಬ ಫಿಲಮ್ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ಫಿಲಮ್ ಬರೀ ಹಿಟ್ ಆಗೋದಿಲ್ಲ, ಒಂದು ಎಕ್ಸ್ಟ್ರಾಡಿನರಿ ಹಿಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ರಿಸಲ್ಟು ನಾವು ನೋಡ್ತಾ ಇದ್ದೀವಿ. ಹಲೋ, ಏನು ಬೇಕು? ಇವರು ಸಾನ್ವಿ ಜೋಸೆಫ್ ನಂಬರ್. ಹಾಂ, ಹಾಗೆ ಒಂದು ಸಿಗ್ನೇಚರ್ ಹಾಕಿ ಸರ್. ಇಲ್ಲ? ಹಾಂ, ಥ್ಯಾಂಕ್ ಯು ಸರ್. ಡೆಫಿನೆಟಾಗಿ ಇಷ್ಟು ಮಟ್ಟಕ್ಕೆ ಅಂದರೆ ನಾವು ಓಪನ್ ಮಾಡಿದ್ದು ಫ್ರೈಡೇ ಫಸ್ಟ್ ಮಾರ್ನಿಂಗ್ ಶೋಯಿಂದನೇ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಡೆಫಿನೆಟಾಗಿ ಅಂದ್ಕೊಂಡಿರಲಿಲ್ಲ. ಲೇಟಾಗಿ ಪಿಕಪ್ ಆಗುತ್ತೆ, ಅದಾದಮೇಲೆ ಮಿಡ್ಡಲ್ಲಿ ಅಥವಾ 1 ವೀಕ್ ಆದಮೇಲೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಮಾಡಿದ್ದು ಪ್ರಮೋಷನ್ ಇರ್ಬೋದು, ಟ್ರೈಲರ್ ಹಿಟ್ ಆಗಿದ್ದಿರ್ಬೋದು, ಮತ್ತು ನಾವು ಕೆಲವೊಂದೆಲ್ಲ ಸ್ಟ್ರಾಟಜೀಸ್ಗಳು ಯೂಸ್ ಮಾಡಿದ್ವಿ. ನಾವು ಫೇಸ್ಬುಕ್ಕಲ್ಲಿ ನಾವು ರೀಚ್ ಮಾಡ್ಬೇಕಾದ್ರೆ ನಿಮಗೊಂದು ಬೂಸ್ಟಿಂಗ್ ಆಪ್ಷನ್ ಇದೆ. ಸೊ ಬೂಸ್ಟ್ ಮಾಡ್ಬೇಕಾದ್ರೆ ನಾವು ನಾರ್ತ್ ಕರ್ನಾಟಕ ಮತ್ತು ರೂರಲ್ ಪಾರ್ಟ್ಗಳು ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಸೊ ಅದೆಲ್ಲ ತುಂಬ ಎಫೆಕ್ಟಿವ್ ಆಗಿ ಇಂಪ್ಯಾಕ್ಟ್ ಆಯಿತು ನಮ್ಮ ಓಪನಿಂಗ್ಗೆ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಹ್ಯಾಸ್ ಅ ಪೊಟೆನ್ಷಿಯಲ್ ಆಫ್ ನಾವು ಕರ್ನಾಟಕ ಬಿಟ್ಟು ಹೊರಗಡೆ ರಿಲೀಸ್ ಮಾಡೋದೊಂದು ಒಳ್ಳೆ ಓಪನಿಂಗ್ ಅಲ್ಲ, ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದೊಂದು ಆಸೆ ಇದೆ. ಸೊ ಅದಕ್ಕೆ ನಾವು ಬೇರೆ ಬೇರೆ ಸ್ಟೇಟಲ್ಲಿ ಅಲ್ಲಿದ್ದರೂ ಲೋಕಲ್ ಡಿಸ್ಟ್ರಿಬ್ಯೂಟರ್ಗಳನ್ನು ಹಿಡಿದು ನಮ್ಮ ಸಿನಿಮಾನ, ಕನ್ನಡ ಸಿನಿಮಾನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಇದರಲ್ಲಿ ಸಕ್ಸಸ್ ಆಗ್ತೀವಿ ಅಂತ ನೋಡೋದು, ಕಾದು ನೋಡೋದು. ಕರ್ಣ, ಸಾನ್ವಿ ನಮಗಿಂತ 3 ವರ್ಷ ದೊಡ್ಡೋಳು, ವರ್ಕೌಟ್ ಆಗುತ್ತೆ ಅಂತೀಯಾ? ಇಲ್ಲ ದಡ್ಡ, 3 ವರ್ಷ ಬಿಟ್ಟರೆ ನಂದು ಅಷ್ಟೇ ಏಜ್ ಆಗಲ್ವಾ? ನನಗೂ ಅಷ್ಟೇ ಏಜ್ ಆಗಿರುತ್ತೆ. ಅರೆ ಕೋನೆ ಬೇ ಉಳಿದವ್ರ ಕಣ್ಣತ್ತೆ ಸೇಮ್ ಟೀಮನ್ನ ಇಲ್ಲಿ ಕ್ಯಾರಿ ಮಾಡಿದ್ದೀವಿ. ಸೊ ಟೆಕ್ನಿಕಲಿ ಸಿನಿಮಾ ಸ್ಕ್ರಿಪ್ಟಲ್ಲೇ ನಾವು ಈ ಥರ ಶಾರ್ಟ್ಸ್ ಹಿಂಗೆ ಮಾಡೋಣ ಅನ್ನೋದು ಒಂದಷ್ಟು ಐಡಿಯಾ ಇರುತ್ತೆ, ಬೇಸಿಕ್ ಐಡಿಯಾ ಹಾಕ್ಕೊಂಡಿರ್ತೀವಿ. ಸೊ ಇನ್ನೊಂದು ನಾನು ಪರ್ಸ್ನಲಿ ಒಂದು ಸೀನು ಈ ಜಾನ್ರ್ ಸಿನಿಮಾಗೆ ಒಂದು ಈ ಸೀನ್ನ ನಾನು ಈ ಥರ ಟ್ರೀಟ್ ಮಾಡಬೇಕು, ಕ್ಯಾಮ್ರಾ ಮೂಮೆಂಟ್ಸ್ಗಳು ಹಿಂಗಿರಬೇಕು, ಆ್ಯಂಡ್ ಆ್ಯಕ್ಟ್ರ್ಗಳದ್ದು ಎಂಟ್ರಿಗಳಾಗ್ಬೋದು, ಬ್ಲಾಕಿಂಗ್ ಆಗ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಒನ್ಸ್ ಲೊಕೇಶನ್ ಫಿಕ್ಸ್ ಆದಮೇಲೆ ಅದಕ್ಕೊಂದಷ್ಟು ಅಲ್ಲೇ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಶಾರ್ಟ್ಸ್ಗಳನ್ನ ಹಿಂಗೆ ಮಾಡಬೇಕು, ಆ್ಯಂಡ್ ಈ ಸೀನ್ನ ಇದೇ ರೀತಿಲಿ ಟ್ರೀಟ್ ಮಾಡಬೇಕು ಅಂತ.
ಮೋಸ್ಟ್ ಆಫ್ ದಿ ಶಾರ್ಟ್ಸ್ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದೀವಿ. ಮೋಸ್ಟ್ ಆಫ್ ದಿ ಶಾರ್ಟ್ಸ್ ಗಿಂಬಲಲ್ಲಿ ಅಂದರೆ ತುಂಬ ಮೂಮೆಂಟಲ್ಲೇ ಹೋಗುತ್ತೆ. ಫಸ್ಟ್ ಡೇ ನಾವು ನೋಡಿದಾಗ ಓಕೆ ಇದು ಪಿಕಪ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ. ಸೆಕೆಂಡ್ ಡೇಯಿಂದ ರೂರಲ್ ಜಾಗದಲ್ಲಿ ಹೌಸ್ಫುಲ್ ಆಗೋಕ್ಕೆ ಶುರು ಆಯಿತು. ಸೊ ಇವತ್ತಿನ ದಿನದಲ್ಲಿ ವರ್ಡ್ ಆಫ್ ಮೌತ್ ಅನ್ನೋದು ತುಂಬ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಜನರಿಗೆ ಸಿನಿಮಾ ಇಷ್ಟ ಆದರೆ ಒಂದು 10 ಜನರಿಗೆ ಫೋನ್ ಮಾಡಿ ಹೇಳ್ತಾರೆ. ಅದೇ ನಡೀತಿದೆ ಈಗ. ಇವತ್ತಿಗೆ ನಾವು 4th ಡೇ ಕಂಪ್ಲೀಟ್ ಮಾಡಿ 5th ಡೇಗೆ ಎಂಟರ್ ಆಗಿದ್ದೀವಿ. ಸೊ 100% ನಾನು ಹೇಳ್ತೀನಿ 6 ಕೋಟಿ ಕ್ರಾಸ್ ಮಾಡಿದ್ದೀವಿ ನಾವು. 4 ಡೇಗೆ ಮಿನಿಮಮ್ 6 crores ನಾವು ಕ್ರಾಸ್ ಮಾಡಿದ್ದೀವಿ. ಸೊ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಓಪನಿಂಗ್ ತೊಗೊಂಡಿದೆ. ತುಮಕೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ ರಿಲೀಸ್ ದಿನದಿಂದ ಇಟ್ಕೊಂಡು ಫಸ್ಟ್ ಡೇ ಶೋಯಿಂದ ಇಟ್ಕೊಂಡು ಟಿಲ್ ಡೇಟ್ವರೆಗೂ ಇವಾಗ ಬೆಳಗ್ಗೆ ಬಂದಿರೋ 10:30 ರಿಪೋರ್ಟಿಂದ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಸೋಲ್ಡ್ ಔಟ್ ಇದೆ. ಸೊ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಾಗಿ ಇಟ್ ಈಸ್ ನಾಟ್ ಸರ್ಪ್ರೈಸಿಂಗ್. ಕಿರಿಕ್ ಪಟ್ಟೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಾವು ನಾರ್ತ್ ಕರ್ನಾಟಕ ನಮಗೆ ಇಮ್ಯಾಜಿನೇ ಮಾಡಿರಲಿಲ್ಲ ಈ ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ. ಆ್ಯಂಡ್ ಅಲ್ಲಿ ಹುಬ್ಳಿ, ಧಾರವಾಡ, ಗುಲ್ಬರ್ಗ್ ಆಗ್ಬೋದು, ನಿಮಗೆ ಬಳ್ಳಾರಿ ಆಗ್ಬೋದು, ಅಲ್ಲೆಲ್ಲ ಈ ರೇಂಜ್ ಹೌಸ್ಫುಲ್ ಆಗುತ್ತೆ ಅನ್ನೋದೇ ನಮಗೆ ಕನಸು. ಇವು ಫಾರಿನ್ ರಿಲೀಸು 21st ಪ್ಲ್ಯಾನ್ ಮಾಡ್ತಾ ಇದ್ದಾರೆ. UAE ಇಲ್ಲೆಲ್ಲ ನಾವು ಅರಬಿಕ್ ಸಬ್ಟೈಟಲ್ ಹಾಕಿ ಅಲ್ಲಿ ಸೆನ್ಸರ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಮೇಜರ್ ಒಂದಷ್ಟು ಸೆಂಟರ್ಗಳನ್ನ ಡೈರೆಕ್ಟ್ ರಿಲೀಸ್ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಂಗೇನೇ ಗೊತ್ತು ಅವನ ಬಗ್ಗೆ? ಪೂರ್ತಿ ಹಿಸ್ಟ್ರಿನೇ ಗೊತ್ತು. ಒಟ್ಟಾರೆ ಕಿರಿಕ್ ಪಾರ್ಟಿ ಬಾಕ್ಸ್ ಆಫೀಸ್ ಬ್ಯಾಂಗ್ ಮಾಡ್ತಿರೋ ಪರಿ ನೋಡ್ತಾ ಇದ್ರೆ ಹೊಸ ವರ್ಷಕ್ಕೆ ದೊಡ್ಡದಾಗಿ ಓಪನಿಂಗ್ ಸಿಕ್ಕಂತಾಗಿದೆ. ಇನ್ನು ದೊಡ್ಡ ಬ್ರೇಕ್ ಆಗಿ ಕಾಯ್ತಿದ್ದ ಶೆಟ್ಟರ ಜೋಡಿಗೂ ಇದು ಬೇರೆಯದ್ದೇ ಸ್ಟಾರ್ಡಮ್ ಕಟ್ಕೊಟ್ಟಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.